ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿ ಮತಾಂತರ ಮತ್ತೆ ದೊಡ್ಡ ಸದ್ದು ಮಾಡ್ತಾ ಇದೆ. ಒಂದು ಕಡೆ ವಿವಿಧ ರಾಜ್ಯಗಳಲ್ಲಿ ಮತಾಂತರ ಮಾಡೋದಕ್ಕೆ ಹೋಗಿ ದುಷ್ಕರ್ಮಿಗಳು ಸಿಕ್ಕಿ ಬಿದ್ದಿದ್ರೆ, ಇತ್ತ ತಮಿಳುನಾಡಿನಲ್ಲಿ ನೇರವಾಗಿ ಹಿಂದೂ ವಿರೋಧ ಮಾಡಿ ಸ್ಟಾಲಿನ್ ಸುದ್ದಿ ಆಗ್ತಾ ಇದ್ದಾರೆ. ಸ್ಟಾಲಿನ್ ಈಗ ಮಾಡೋದಕ್ಕೆ ಹೊರಟಿರೋ ದುಷ್ಕೃತ್ಯವನ್ನ ಇಡೀ ದೇಶದಲ್ಲೇ ಯಾರು ಮಾಡಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಕೈಯಲ್ಲಿರೋ ಅಧಿಕಾರವನ್ನ ಈ ಮಟ್ಟಕ್ಕೆ ದುರುಪಯೋಗ ಪಡಿಸಿಕೊಳ್ತಾ ಇರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಖ್ಖರ ಪ್ರಾಬಲ್ಯ ಇರೋ ಪಂಜಾಬ್ನಲ್ಲೂ ಮತಾಂತರಿಗಳ ಹಾವಳಿ ಜಾಸ್ತಿಯಾಗಿದ್ದು, ಜನರನ್ನ ಮರಳು ಮಾಡೋದಕ್ಕೆ ಅವರು ಕೊಟ್ಟ ಆಫರ್ ಎಲ್ಲರನ್ನ ದಿಗ್ಭ್ರಮೆಗೊಳಿಸ್ತಾ ಇದೆ. ಇದೇ ಹೊತ್ತಲ್ಲಿ ಮತಾಂತರಿಗಳಿಗೆ ಸಿಖ್ ಸಮುದಾಯ ದೊಡ್ಡ ಶಾಕ್ ಕೊಟ್ಟಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಮಿತಿ ಮೀರಿ ಹೋಗ್ತಾ ಇರೋ ಮತಾಂತರಕ್ಕೆ ಕಡಿವಾಣ ಹಾಕುವಂತೆ ಜನರು ಬೀದಿಗೆ ಇಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊದಲ ಬಾರಿಗೆ ಸಿಎಂ ಆಗಿ 5 ವರ್ಷ ಮುಗಿಸ್ತಾ ಇರೋ ಖುಷಿಯಲ್ಲಿರೋ ಸ್ಟಾಲಿನ್ಗೆ ಅದ್ ಯಾಕೆ ಹಿಂದೂಗಳ ಮೇಲೆ ಅಷ್ಟು ದ್ವೇಷವೋ ಗೊತ್ತಿಲ್ಲ. ಮಗ ಹೇಳ್ತಾನೆ, ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ, ನಾನೊಬ್ಬ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ. ಅಪ್ಪ ತೆಗೆದುಕೊಳ್ಳೋ ಪ್ರತಿ ನಿರ್ಧಾರವೂ ಹಿಂದೂ ವಿರೋಧಿ ಆಗಿರುತ್ತೆ, ಇಲ್ಲ ದೇಶ ವಿರೋಧಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಹಾಗೂ ಒಂದು ಪಕ್ಷ ಇಷ್ಟು ಗಟ್ಟಿಯಾಗಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದೆ ಅಂದ್ರೆ, ನಮ್ಮನ್ನ ಯಾರು ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ದೃಢವಾದ ಧೈರ್ಯ ಇದ್ರೆ ಮಾತ್ರ ಸಾಧ್ಯ ಅನ್ನೋದು ವಾಸ್ತವ. ಜಾತ್ಯತೀತದ ಹೆಸರಲ್ಲಿ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಉಳಿದ ಧರ್ಮದ ಬಗ್ಗೆ ಸೈಲೆಂಟ್ ಆಗಿ ಇರೋ ಅಜೆಂಡಾ ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಕಂಡಲ್ಲಿ ಇದಕ್ಕೆ ಉಗಿತಾ ಇದ್ದಾರೆ. ಆದ್ರೆ ತಮಿಳುನಾಡಿನಲ್ಲಿ ಇದನ್ನ ಓಪನ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿರೋ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಇಂತಹ ವಿಚಾರಗಳು ಅರ್ಥ ಆಗ್ತಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ಈಗ ಸ್ಟಾಲಿನ್ ಸರ್ಕಾರ ಮಾಡಿರೋ ಕೆಲಸ ಏನಂದ್ರೆ, ಜಾತಿ ಪ್ರಮಾಣ ಪತ್ರದಲ್ಲಿ ಹಿಂದೂ ಅನ್ನೋ ಪದಕ್ಕೆ ಕತ್ತರಿ ಹಾಕಿರೋದು. ಆನ್ಲೈನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡೋ ಹೊತ್ತಲ್ಲಿ ಇದು ಬೆಳಕಿಗೆ ಬಂದಿದೆ. ಹಿಂದೂ ಅನ್ನೋ ಪದವನ್ನೇ ತೆಗೆದು ಹಾಕಿರೋದನ್ನ ನೋಡಿ ಹಿಂದೂಗಳು ಕಂಗಾಲಾಗಿದ್ದಾರೆ. ಈ ಸಂಬಂಧ ಬಿಜೆಪಿ ಶಾಸಕಿ ವಾನತಿ ಶ್ರೀನಿವಾಸನ್ ಧ್ವನಿ ಏರಿಸಿದ್ದು, ಯಾವ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅನ್ನೋದನ್ನ ಹೇಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಬೇರೆ ಎಲ್ಲಾ ಧರ್ಮಗಳ ಹೆಸರು ಇದೆ, ಕೇವಲ ಹಿಂದೂ ಅನ್ನೋದನ್ನ ತೆಗಿತಾರೆ ಅಂದ್ರೆ ಇದು ಹಿಂದೂ ವಿರೋಧ ಅಲ್ಲದೆ ಇನ್ನೇನು. ಹಿಂದೂಗಳಲ್ಲಿ ಜಾತಿ ವಿಭಜನೆ ಮಾಡಿ ವೋಟ್ ಪಡೆಯೋ ಸಲುವಾಗಿ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರಿಶ್ಚಿಯನ್ ಧರ್ಮ ಪ್ರಚಾರದ ಕೆಲಸವೂ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಈ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಅಂದಹಾಗೆ ತಮಿಳುನಾಡಿನ ದ್ರಾವಿಡ ಪಕ್ಷಗಳ ಇತಿಹಾಸದ ಬಗ್ಗೆ ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ತಿಳಿಸಿದ್ದೆ. ಪ್ರಮುಖ ಎದುರಾಳಿಗಳಾಗಿರೋ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ದ್ರಾವಿಡ ಸಿದ್ಧಾಂತದ ಅಡಿಯಲ್ಲೇ ಇವೆ. ಆದ್ರೆ ವ್ಯತ್ಯಾಸ ಏನಂದ್ರೆ, ಡಿಎಂಕೆ ಕಟ್ಟರ್ ಹಿಂದೂ ವಿರೋಧಿ, ಆದ್ರೆ ಎಐಎಡಿಎಂಕೆ ಹಿಂದೂ ವಿರೋಧಿ ಅಲ್ಲ ಅನ್ನೋದು. 70ರ ದಶಕದ ನಂತರ ಡಿಎಂಕೆ ಸತತವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಈ ಬಾರಿ ಹೇಗಾದ್ರೂ ಮಾಡಿ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಸ್ಟಾಲಿನ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಸ್ಟಾಲಿನ್ ವೋಟ್ ಬ್ಯಾಂಕ್ ಅಂದ್ರೆ ಅದು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಹಾಗೂ ಪ್ರಪಂಚದಲ್ಲಿ ನಾವೇ ಬುದ್ಧಿವಂತರು, ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ, ಎಲ್ಲಾ ವಿಷಯದಲ್ಲೂ ನಾವೇ ಟಾಪ್ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋ ಜನರು. ಇವರಿಷ್ಟು ಜನರನ್ನ ಇಟ್ಕೊಂಡು ಗೆಲ್ಲೋ ವಿಶ್ವಾಸ ಇದೆ. ಹೀಗಿರುವಾಗ ಎದುರಾಳಿಗಳಿಗೆ ವೋಟ್ ಹಾಕೋ ಹಿಂದೂಗಳನ್ನ ಸುಮ್ಮನೆ ಬಿಡೋದು ಯಾಕೆ ಅನ್ನೋ ಕಾರಣಕ್ಕೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಏನೋ ಇತ್ತ ಪಂಜಾಬ್ನ ಲೂಧಿಯಾನದಲ್ಲಿ ಮಿಷನರಿಗಳ ಹಾವಳಿ ಜಾಸ್ತಿ ಆಗಿದೆ. ಮತಾಂತರ ಮಾಡೋ ಸಲುವಾಗಿ ಮನೆ ಮನೆಗೆ ವಿಸಿಟ್ ಕೊಡ್ತಾ ಇರೋ ಮತಾಂತರಿಗಳ ಗುಂಪು ಹೊಸ ಆಫರ್ ಕೊಟ್ಟು ಜನರನ್ನ ಮರಳು ಮಾಡೋದಕ್ಕೆ ಯತ್ನಿಸ್ತಾ ಇದೆ. ಮಕ್ಕಳಿಗೆ ಶಾಲಾ ಫೀಸ್ನಲ್ಲಿ 1 ಲಕ್ಷ ಡಿಸ್ಕೌಂಟ್ ಜೊತೆಗೆ ಉಚಿತ ಟ್ರೀಟ್ಮೆಂಟ್ ಕೊಡಿಸೋ ಆಮಿಷ ಒಡ್ತಾ ಇದ್ದಾರೆ. ಇದರ ಜೊತೆಗೆ ಹಲವು ರೀತಿಯ ಗಿಫ್ಟ್ ಗಳನ್ನ ಕೊಟ್ಟು ಜನರನ್ನ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಕೇವಲ ಸಿಖ್ ಹಾಗೂ ಹಿಂದೂಗಳ ಮನೆಗಳನ್ನ ಮಾತ್ರ ಇವರು ಟಾರ್ಗೆಟ್ ಮಾಡ್ತಾ ಇದ್ದು, ಕ್ಲೀನ್ ಆಗಿ ಪ್ಲಾನ್ ಮಾಡಿಕೊಂಡು ಒಂದು ಕಡೆಯಿಂದ ಮತಾಂತರ ಶುರು ಮಾಡಿಕೊಂಡು ಬರ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಪೈಕಿ 2 ಜನರು ಹಿಡಿದಿದ್ದು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಕಳಿಸಿದ್ದಾರೆ. ಇವರು ಬಂದ ರೀತಿಯನ್ನ ನೋಡಿದ್ರೆ ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸರಿಯಾದ ತನಿಖೆ ಮಾಡಿದ್ರೆ ಇನ್ನೂ ಸಾಕಷ್ಟು ವಿಚಾರಗಳು ರಿವೀಲ್ ಆಗುತ್ತೆ ಅಂತ ಜನರು ಹೇಳ್ತಾ ಇದ್ದಾರೆ. ಅಂದಹಾಗೆ ಈ ಮತಾಂತರಿಗಳ ಪ್ರಚಾರಗಳನ್ನ ಕಂಡ ವ್ಯಕ್ತಿಯೊಬ್ಬರು ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಮಾಧ್ಯಮದ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಅವರು ಹೇಳೋ ಮೊದಲ ಮಾತೆ, ನಮ್ಮ ಹಿಂದಿನವರು ಕತ್ತಿ ತಲವಾರ್ ತಂದು ಹೆದರಿಸಿದಾಗ್ಲೇ ಧರ್ಮವನ್ನ ಬಿಟ್ಟು ಕೊಡ್ಲಿಲ್ಲ, ಇನ್ನು ಹಣದಾಸೆ ತೋರಿಸಿದರೆ ನಾವೆಲ್ಲ ಧರ್ಮವನ್ನ ಬಿಟ್ಟು ಕೊಡ್ತೀವ ಅಂತ. ಹಣದಿಂದ ಆಮಿಷಗಳಿಂದ ನಮ್ಮ ಧಾರ್ಮಿಕ ನಂಬಿಕೆಯನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ಈ ಮಿಷನರಿಗಳು ಕೆಲವೆಡೆ ಬ್ರಾಹ್ಮಣ ಫ್ಯಾಮಿಲಿಗಳನ್ನು ಹುಡುಕಿ ಸಂಪರ್ಕಿಸ್ತಾ ಇರೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇವರು ಎಷ್ಟೇ ಪ್ರಯತ್ನ ಪಟ್ಟು ನಮ್ಮನ್ನ ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈ ರೀತಿ ತಿಳುವಳಿಕೆ ಇರುವವರು ಹಾಗೂ ಪ್ರಬುದ್ಧರನ್ನ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಸಮಸ್ಯೆಯಲ್ಲಿ ಇರುವವರು, ಹಣ ಇಲ್ಲದವರು ಬಹಳ ಈಸಿಯಾಗಿ ಇವರ ಟ್ರ್ಯಾಪ್ಗೆ ಬಿದ್ದು ಬಿಡ್ತಾರೆ. ಆದ್ರಿಂದ ಇವರನ್ನ ಕಂಟ್ರೋಲ್ ಮಾಡಬೇಕು ಅಂತ ಜನರು ಹೇಳ್ತಾ ಇರೋದು. ಇನ್ನು ಒಂದು ಕಡೆ ಇವರು ಮನೆಗೆ ತೆರಳಿ ಸಿಖ್ಖರನ್ನು ಮತಾಂತರ ಮಾಡೋ ಪ್ಲಾನ್ ಹಾಕೊಂಡ್ರೆ, ಆತ ಮತಾಂತರ ಆಗಿದ್ದ ಸಿಖ್ಖರು ಮರಳಿ ತಮ್ಮ ಧರ್ಮಕ್ಕೆ ವಾಪಸ್ಸಾಗಿರೋ ಘಟನೆ ಕೂಡ ವರದಿಯಾಗಿದೆ. ಭಾರತ ನೇಪಾಳ ಗಡಿಯಲ್ಲಿರೋ ಫಿಲಿಬಿಟ್ ಬಳಿ ಸುಮಾರು 306 ಸಿಖ್ಖರು ತಮ್ಮ ಧರ್ಮಕ್ಕೆ ವಾಪಸ್ಸಾಗಿದ್ದಾರೆ.
ವಿವಿಧ ಆಮಿಷಗಳಿಗೆ ಮನಸೋತು ಇವರೆಲ್ಲ ಸ್ವಂತ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ರು. ಆದರೆ ಹುಟ್ಟಿನಿಂದ ಬಂದ ಸಂಪ್ರದಾಯಗಳನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗದೆ, ಗುರುತು ಪರಿಚಯ ಇಲ್ಲದವರ ಸಂಪ್ರದಾಯಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ, ಇದರ ಸಹವಾಸವೇ ಬೇಡ ಅಂತ ಎಲ್ಲರೂ ತಮ್ಮ ಮೂಲ ಧರ್ಮಕ್ಕೆ ವಾಪಸ್ಸಾಗಿದ್ದಾರೆ. ಭಾರತ ನೇಪಾಳ ಗಡಿಯಲ್ಲಿ ಈ ಮತಾಂತರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕುವಂತೆ ಜನರು ಬೇಡಿಕೆ ಇಡ್ತಾ ಇದ್ದಾರೆ. ಎಷ್ಟು ಸೈಲೆಂಟ್ ಆಗಿ ಅಚ್ಚುಕಟ್ಟಾಗಿ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಡೆಮೋಗ್ರಫಿ ಕಂಪ್ಲೀಟ್ ಚೇಂಜ್ ಆಗೋ ತನಕ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. ರಿಮೋಟ್ ಏರಿಯಾಗಳಲ್ಲಿ ಇಂಥದ್ದೆಲ್ಲ ಬೆಳಕಿಗೆ ಬರ್ತಾನೂ ಇಲ್ಲ. ಇನ್ನು ಇತ್ತ ಮಹಾರಾಷ್ಟ್ರದಲ್ಲಿ ಮಿತಿ ಮೀರಿರೋ ಮತಾಂತರಕ್ಕೆ ಕಡಿವಾಣ ಹಾಕುವಂತೆ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಕಾನೂನಾತ್ಮಕವಾಗಿ ಕಾಯ್ದೆಯನ್ನ ತಂದು ಒತ್ತಾಯದಿಂದ ಮತಾಂತರ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಜನರು ಪಟ್ಟು ಬಿದ್ದಿದ್ದಾರೆ. ಅಂದಹಾಗೆ ಸಾಂಗ್ಲಿಯಲ್ಲಿ ಈ ಪ್ರತಿಭಟನೆ ನಡೆದಿದ್ದು, ಈ ಹೋರಾಟದ ಹಿಂದೆ ಒಂದು ಕರಾಳ ಘಟನೆ ಇದೆ. ರಿತಿಜಾ ಸುಕುಮಾರ್ ರಾಜ್ಗೆ ಅನ್ನೋ ಗರ್ಭಿಣಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಅದಕ್ಕೆ ಕಾರಣ ಮನೆಯವರಿಂದ ಮತಾಂತರ ಆಗೋದಕ್ಕೆ ಕಾಟ ಅನ್ನೋದು ರಿವೀಲ್ ಆಗಿದೆ. ಇದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಆಕೆಯ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಮತಾಂತರ ನಿಷೇಧ ಕಾಯ್ದೆಯನ್ನ ಅಗತ್ಯವಾಗಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಅಂದಹಾಗೆ ಈ ಹಿಂದೆ ಹಲವು ಸಲ ಮತಾಂತರ ನಿಷೇಧ ಕಾಯ್ದೆ ಚರ್ಚೆಗೆ ಬಂದಿದ್ದು, ಬಿಜೆಪಿ ಆಡಳಿತ ಇರೋ ಹಲವು ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದೆ. ಅಂದಹಾಗೆ ಮಹಾರಾಷ್ಟ್ರದಲ್ಲಿ ನಡೆದ ಪ್ರಕರಣ ರೀತಿಯ ಹಲವು ಪ್ರಕರಣಗಳು ಇತ್ತೀಚೆಗೆ ವರದಿಯಾಗಿವೆ. ಛತ್ತೀಸ್ಗಢ ಹಾಗೂ ಉತ್ತರದ ಹಲವು ರಾಜ್ಯಗಳಲ್ಲಿ ಕುಟುಂಬಸ್ಥರೇ ಮಹಿಳೆಯರಿಗೆ ಮತಾಂತರ ಆಗೋದಕ್ಕೆ ಒತ್ತಾಯಿಸಿ ಕಾಟ ಕೊಟ್ಟ ಹಲವು ಪ್ರಕರಣಗಳು ದಾಖಲಾಗಿವೆ. ಒಂದು ವೇಳೆ ಇದಕ್ಕೆ ಒಪ್ಪಿಕೊಂಡ್ರೆ ಅಂತ ವಿಚಾರಗಳು ಸುಖಾಂತ್ಯ ಕಾಣ್ತಾ ಇದ್ದು, ಹೊರಗಡೆ ಬೆಳಕಿಗೆ ಬರ್ತಾನೆ ಇಲ್ಲ. ಆದ್ರೆ ಒಂದು ವೇಳೆ ಇದನ್ನ ವಿರೋಧಿಸಿದ್ರೆ ಮಾತ್ರ ಅಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಈ ಹಿಂದೆ ಕರ್ನಾಟಕದ ಮಂಡ್ಯದಲ್ಲೂ ಕೂಡ ಇದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿತ್ತು. ಮಹಿಳೆ ವಿರೋಧಿಸಿದ್ರಿಂದ ಅದು ಬಹಿರಂಗ ಆಗಿತ್ತು. ಇದಕ್ಕೆ ಕಡಿವಾಣ ಹಾಕಬೇಕು ಅಂತಲೇ ಜನರು ಬೇಡಿಕೆ ಇಡ್ತಾ ಇರೋದು. ಅಂದಹಾಗೆ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದ್ದ ಮತಾಂತರ ಕಾಯ್ದೆಯಲ್ಲೂ ಹೇಳಿದ್ದು, ಒತ್ತಾಯದ ಹಾಗೂ ಆಮಿಷ ಒಡ್ಡಿ ಮಾಡುವ ಮತಾಂತರ ತಪ್ಪು ಅನ್ನೋದನ್ನ. ಆದ್ರೆ ಇದಕ್ಕೂ ಕೂಡ ವಿಪಕ್ಷಗಳು ಕಿಡಿಕಾರಿದ್ವು, ಇದನ್ನ ಬಲವಾಗಿ ವಿರೋಧಿಸಿದ್ವು. ಯಾವುದೇ ಕಾರಣಕ್ಕೂ ಇದು ಜಾರಿ ಆಗ್ಲೇಬಾರದು ಅಂತ ಪಟ್ಟು ಬಿದ್ದಿದ್ವು. ಆದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಎಲ್ಲಾ ಪ್ರಕರಣಗಳು ಕೂಡ ಉದಾಹರಣೆ ಆಗ್ತಾ ಇವೆ. ಒಟ್ನಲ್ಲಿ ಮತಾಂತರ ಅನ್ನೋದು ಭಾರತಕ್ಕೆ ಅಂಟಿದ ಶಾಪ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಒಂದು ಧರ್ಮವನ್ನ ಬದಲಿಸಿ ಹಣವನ್ನ ಖರ್ಚು ಮಾಡಿ ಒತ್ತಾಯವಾಗಿ ಎಳೆದು ತಂದು ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ಅನ್ನೋದು ಮಾತ್ರ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.